ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ಭೂಮಿಯಿಂದ ಆವೃತವಾಗಿರುವ ಅಫ್ಘಾನಿಸ್ತಾನದ ಮೇಲೆ ಮೂವರ ಕಣ್ಣು ಬಿದ್ದಿದೆ. ಅಮೇರಿಕ, ಚೀನಾ, ಭಾರತ ಈ ಮೂರೂ ದೇಶಗಳು ಈಗ ಅಫ್ಘಾನಿಸ್ತಾನದ ಮೇಲೆ ಕಣ್ಣು ಹಾಕಿದೆ. ಹಾಗೆ ನೋಡಿದರೆ ಅಫ್ಘಾನಿಸ್ತಾನ ಏನು ಅಷ್ಟೊಂದು ದೊಡ್ಡ ದೇಶವಲ್ಲ. ಆದರೆ ಈಗ ಈ ಮೂರೂ ದೇಶಗಳಿಗೆ ಅಫ್ಘಾನಿಸ್ತಾನದ ಅಗತ್ಯ ಇದೆ. ಹೀಗಾಗಿ ಅಫ್ಘಾನಿಸ್ತಾನ ಮೇಲೆ ಈ ದೇಶಗಳು ಕಣ್ಣು ಹಾಕಿದ ಯಾಕೆ, ಭಾರತಕ್ಕೆ ಇದರಲ್ಲಿ ಆಸಕ್ತಿ ಏನು, ಆರ್ಥಿಕವಾಗಿ ಉತ್ತಮವಾಗಿದ್ದ ಅಫ್ಘಾನಿಸ್ತಾನ ಉಗ್ರ ರಾಷ್ಟ್ರವಾಗಿ ಬದಲಾಗಿದ್ದು ಯಾಕೆ ಇತ್ಯಾದಿ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಎರಡನೇ ವಿಶ್ವಯುದ್ಧದ ನಂತರ ಅಫ್ಘಾನಿಸ್ತಾನ ಮತ್ತು ಸೋವಿಯತ್ ಯೂನಿಯನ್ ನಡುವಿನ ಸಂಬಂಧ ಬಹಳಷ್ಟು ಉತ್ತಮವಾಗಿತ್ತು. ಸೋವಿಯತ್ ಯೂನಿಯನ್ ಅಫ್ಘಾನಿಸ್ತಾನಕ್ಕೆ ಮಿಲಿಟರಿ ಮತ್ತು ಆರ್ಥಿಕ ಸಹಕಾರವನ್ನು ನೀಡಿತ್ತು. ಸೋವಿಯತ್ ಯೂನಿಯನ್ ಮತ್ತು ಅಫ್ಘಾನಿಸ್ತಾನ ನಡುವಿನ ಸಂಬಂಧ ಉತ್ತಮವಾಗ್ತಾ ಇರೋದನ್ನು ಸಹಿಸದ ಅಮೇರಿಕ ಪಾಕಿಸ್ತಾನದಲ್ಲಿರುವ ಮುಜಾಹಿದೀನ್ಗಳಿಗೆ ಶಸ್ತ್ರಾಸ್ತ್ರಗಳನ್ನು ನೀಡತೊಡಗಿತು. ಇದಕ್ಕೆ ಪಾಕಿಸ್ತಾನದ ISI ಸಹ ಸಾಥ್ ನೀಡಿತು. ಈ ನಿರ್ಧಾರದಿಂದ ಅಮೇರಿಕಕ್ಕೆ ಎರಡು ರೀತಿಯ ಲಾಭ ಆಗಿತ್ತು. ಒಂದನೇದಾಗಿ ಅಮೇರಿಕದ ಸೈನಿಕರು ನೇರವಾಗಿ ಹೋಗಿ ಅಫ್ಘಾನಿಸ್ತಾನದಲ್ಲಿ ಯುದ್ಧ ಮಾಡುವ ಅಗತ್ಯ ಇರಲಿಲ್ಲ. ಹೀಗಾಗಿ ಸಾವು ನೋವುಗಳು ಸಂಭವಿಸಿರಲಿಲ್ಲ. ಎರಡನೇದು, ಮಾನವ ಹಕ್ಕುಗಳ ಉಲ್ಲಂಘನೆ ಆರೋಪ ಸಹ ಬರಲ್ಲ. ಅಮೇರಿಕ ಕೃಪಾಪೋಷಿತ ಉಗ್ರರು ಸೋವಿಯತ್ ಸೈನಿಕರ ಮೇಲೆ ದಾಳಿ ಮಾಡ್ತಾಯಿದ್ರು, ಗೆರಿಲ್ಲ ಯುದ್ಧಗಳನ್ನು ಮಾಡ್ತಾಯಿದ್ರು. ಕೊನೆಗೆ 1989ರಲ್ಲಿ ಸೋವಿಯತ್ ಯೂನಿಯನ್ ಅಫ್ಘಾನಿಸ್ತಾನದಲ್ಲಿರುವ ಎಲ್ಲ ಸೈನಿಕರನ್ನು ಹಿಂದಕ್ಕೆ ಕರೆಸಿಕೊಳ್ಳುತ್ತೆ. 1991ರಲ್ಲಿ USSR ಛಿದ್ರಗೊಳ್ಳುವ ಮೂಲಕ ಅಮೇರಿಕದ ತಂತ್ರ ಯಶಸ್ವಿಯಾಗುತ್ತೆ. ಶೀತಲ ಸಮರದಲ್ಲಿ ಗೆದ್ದ ಅಮೇರಿಕ ಪ್ಯಾಲೆಸ್ತೈನ್ ವಿಚಾರದಲ್ಲಿ ಇಸ್ರೇಲಿಗೆ ಬೆಂಬಲ ನೀಡುತ್ತೆ. 1991ರಲ್ಲಿ ಅಮೇರಿಕ ಇರಾಕ್ ಮೇಲೆ ವ್ಯಾಪಾರ ನಿರ್ಬಂಧವನ್ನು ಹೇರುತ್ತೆ. ಇದು ಅಮೇರಿಕವೇ ಸೃಷ್ಟಿ ಮಾಡಿದ ಜಿಹಾದಿ ಉಗ್ರರ ಸಿಟ್ಟಿಗೆ ಕಾರಣವಾಗುತ್ತೆ. ಈ ಎಲ್ಲ ಉಗ್ರ ಸಂಘಟನೆಗಳು ಒಂದಾಗಿ ಅಲ್-ಖೈದಾ ಸಂಘಟನೆ ಸ್ಥಾಪನೆಯಾಗುತ್ತೆ. ಒಸಾಮಾ ಬಿನ್ ಲಾಡೆನ್ ಇದರ ನಾಯಕನಾಗಿ ಹೊರಹೊಮ್ಮುತ್ತಾನೆ. ಈ ಉಗ್ರರು 2001ರ ಸೆಪ್ಟೆಂಬರ್ 11ರಂದು ಅಮೇರಿಕದ ವಿಶ್ವ ವಾಣಿಜ್ಯ ಅವಳಿಕಟ್ಟದ ಮೇಲೆ ದಾಳಿ ಮಾಡ್ತಾರೆ. ತನ್ನ ಮೇಲೆ ದಾಳಿ ನಡೆಸಿದ್ದಕ್ಕೆ ಕೆರಳಿದ ಅಮೇರಿಕ ಅಫ್ಘಾನಿಸ್ತಾನದಲ್ಲಿರುವ ತಾಲಿಬಾನ್ ಉಗ್ರರ ಮೇಲೆ ಸಮರವನ್ನು ಸಾರುತ್ತೆ. ಯುದ್ಧ ಅಭಿವೃದ್ಧಿ ಹೆಸರಿನಲ್ಲಿ ಅಫ್ಘಾನಿಸ್ತಾನದ ಮೇಲೆ ಬಿಲಿಯನ್ ಗಟ್ಟಲೆ ಡಾಲರ್ ಹಣವನ್ನು ಅಮೇರಿಕ ಸುರಿಯುತ್ತೆ. ಕೊನೆಗೆ ಒಂದು ಸರ್ಕಾರವನ್ನು ರಚಿಸುವಲು ಸಹ ಅಮೇರಿಕ ಯಶಸ್ವಿಯಾಗುತ್ತೆ. ಆದರೆ ಅಫ್ಘಾನಿಸ್ತಾನದ ಜನರಿಗೆ ಅಮೇರಿಕ ಮತ್ತು ಅಲ್ಲಿನ ಸರ್ಕಾರದ ಮೇಲೆ ನಂಬಿಕೆ ಬರಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಮತ್ತೊಂದು ಕಡೆ ತಾಲಿಬಾನ್ ಉಗ್ರರು ಅಮೇರಿಕದ ಸೈನಿಕರಿಗೆ ಬಹಳಷ್ಟು ಪ್ರತಿರೋಧವನ್ನು ಒಡ್ತಾ ಇದ್ದರು. ತಾಲಿಬಾನ್ ಉಗ್ರರನ್ನು ನಿಭಾಯಿಸಲು ಸಾಧ್ಯವಾಗದೆ 2021ರಲ್ಲಿ ಅಮೇರಿಕ ಸೇನೆ ಅಫ್ಘಾನಿಸ್ತಾನವನ್ನು ಸಂಪೂರ್ಣವಾಗಿ ತೊರೆಯುತ್ತೆ. ಮೊದಲೇ ಹೇಳಿದಂತೆ ಅಫ್ಘಾನಿಸ್ತಾನ ಭೂಮಿಯಿಂದ ಆವೃತವಾಗಿರುವ ದೇಶ. ಪಾಕಿಸ್ತಾನ, ಇರಾನ್, ತುರ್ಕ್ಮೆನಿಸ್ತಾನ್, ಉಜ್ಬೇಕಿಸ್ತಾನ್, ತಜಕಿಸ್ತಾನ್ ಮತ್ತು ಚೀನಾದ ಜೊತೆ ಅಫ್ಘಾನಿಸ್ತಾನ ಗಡಿಯನ್ನು ಹಂಚಿಕೊಂಡಿದೆ. ಇರಾನ್ ಮತ್ತು ಚೀನಾ ಜೊತೆ ಅಮೇರಿಕದ ಸಂಬಂಧ ಈಗ ಹಾಳಾಗಿದೆ. ಇರಾನ್ ಮತ್ತು ಚೀನಾವನ್ನು ನಿಯಂತ್ರಿಸಲು ತನ್ನ ಅಫ್ಘಾನ್ನಲ್ಲಿರುವ ವಾಯುನೆಲೆಯನ್ನು ಮರಳಿ ಪಡೆಯಲು ಅಮೇರಿಕ ಈಗ ಮುಂದಾಗ್ತಾ ಇದೆ. ಇತ್ತೀಚಿನ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಕಾದಾಟಕ್ಕೆ ಅಮೇರಿಕದ ಕುಮ್ಮಕ್ಕೇ ಕಾರಣ ಎಂಬ ವಿಶ್ಲೇಷಣೆ ಕೇಳಿ ಬಂದಿದೆ. ಡೊನಾಲ್ಡ್ ಟ್ರಂಪ್ ಅವರು ಅಫ್ಘಾನಿಸ್ತಾನದಲ್ಲಿ ಅಮೇರಿಕ ನಿರ್ಮಾಣ ಮಾಡಿರುವಂಥ ಬಾಗ್ರಾಮ್ ವಾಯುನೆಲೆಯನ್ನು ಮತ್ತೆ ಅಫ್ಘಾನಿಸ್ತಾನ ತನಗೆ ಕೊಡಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆದರೆ ಅಫ್ಘಾನಿಸ್ತಾನ ಟ್ರಂಪ್ ಬೇಡಿಕೆಯನ್ನು ತಿರಸ್ಕರಿಸಿದೆ. ಯಾವುದೇ ಕಾರಣಕ್ಕೂ ಅಮೇರಿಕಕ್ಕೆ ಈ ವಾಯುನೆಲೆಯನ್ನು ಕೊಡಲ್ಲ ಅಂತ ಖಡಾಖಂಡಿತವಾಗಿ ಹೇಳಿದೆ. ಈಗ ಟ್ರಂಪ್ ಅವರು ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ನಡುವಿನ ಕಾದಾಟ ತೀವ್ರಗೊಳ್ತಾ ಇದ್ದಂತೆ ಶಾಂತಿ ದೂತನಾಗಿ ಮಧ್ಯಪ್ರವೇಶ ಮಾಡಿ ನಾನು ಸಂಧಾನ ಮಾಡ್ತೀನಿ, ನೀವು ಯುದ್ಧ ನಿಲ್ಲಿಸಬೇಕು ಅಂತ ಬೇಡಿಕೆಯನ್ನು ಇಟ್ಟಿದ್ದಾರೆ. 2021ರಲ್ಲಿ ಅಮೇರಿಕ ಅಫ್ಘಾನಿಸ್ತಾನವನ್ನು ತೊರೆಯುವಾಗ $7.1 ಬಿಲಿಯನ್ ಮೌಲ್ಯದ ಮಿಲಿಟರಿ ಉಪಕರಣಗಳು ಅಫ್ಘಾನ್ ಸರ್ಕಾರದ ವಶದಲ್ಲಿತ್ತು. ಅಷ್ಟೇ ಅಲ್ಲದೆ ಅಲ್ಲಿನ ಸರ್ಕಾರ ರಚನೆಗೆ ಅಮೇರಿಕ ಬಿಲಿಯನ್ ಗಟ್ಟಲೆ ಡಾಲರ್ ಹಣವನ್ನು ಖರ್ಚು ಸಹ ಮಾಡಿದೆ. ಮತ್ತು ಅಲ್ಲಿ ತಾಲಿಬಾನ್ ಸರ್ಕಾರಕ್ಕೆ ಅಧಿಕಾರಕ್ಕೆ ಏರಿದ್ರಿಂದ ಅಮೇರಿಕದ ಪ್ರಯತ್ನಗಳೆಲ್ಲ ವಿಫಲ ಆಗಿತ್ತು. ಹೀಗಾಗಿ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿರುವ ಟ್ರಂಪ್ ಅಫ್ಘಾನಿಸ್ತಾನದಲ್ಲಿರುವ ಅಪರೂಪದ ಖನಿಜ ನಿಕ್ಷೇಪಗಳ ಮೇಲೆ ಕಣ್ಣು ಹಾಕಿದ್ದಾರೆ. ಹೀಗಾಗಿ ಬಾಗ್ರಾಮ್ ವಾಯುನೆಲೆಯನ್ನು ಮತ್ತೆ ನಮಗೆ ನೀಡಬೇಕು ಅಂತ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ. ಅಫ್ಘಾನಿಸ್ತಾನದಲ್ಲಿ ಅಪರೂಪದ ಭೂಖನಿಜ ನಿಕ್ಷೇಪ ಜಾಸ್ತಿ ಇದೆ.
ಅದರಲ್ಲೂ ಎಲೆಕ್ಟ್ರಿಕ್ ವಾಹನಗಳಿಗೆ ಬೇಕಾಗಿರುವಂಥ ಲೀಥಿಯಂ ನಿಕ್ಷೇಪ ಜಾಸ್ತಿ ಇದೆ. ವಿಶ್ವದಲ್ಲಿ ಅತಿ ಹೆಚ್ಚು ಲೀಥಿಯಂ ನಿಕ್ಷೇಪ ಇರೋದು ಬೊಲಿವಿಯಾದಲ್ಲಿ. ಆದರೆ ಅಷ್ಟೇ ಪ್ರಮಾಣದ ನಿಕ್ಷೇಪ ಅಫ್ಘಾನಿಸ್ತಾನದಲ್ಲಿ ಇದೆ ಎನ್ನಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಲೀಥಿಯಂ ಜೊತೆಗೆ ಕ್ರೋಮೈಟ್, ನೆಫ್ರೈಟ್, ಕಲ್ಲಿದ್ದಲು, ಸೀಸ, ಸತು, ತಾಮ್ರ, ಕಬ್ಬಿಣ, ಚಿನ್ನ, ಯುರೇನಿಯಂ ಮತ್ತು ಪಾದರಸದಂಥ ಅಮೂಲ್ಯ ಲೋಹಗಳ ವ್ಯಾಪಕ ನಿಕ್ಷೇಪ ಅಫ್ಘಾನಿಸ್ತಾನದಲ್ಲಿದೆ. ಅಫ್ಘಾನಿಸ್ತಾನದಲ್ಲಿ ಇವುಗಳು ಸಿಕ್ಕಿದ್ರೂ ಅವುಗಳನ್ನು ಸಂಸ್ಕರಿಸಿ ಮಾರಾಟ ಮಾಡುವ ತಂತ್ರಜ್ಞಾನ ಅಫ್ಘಾನಿಸ್ತಾನದ ಬಳಿ ಇಲ್ಲ. ಇಡೀ ವಿಶ್ವದಲ್ಲಿ ಅಪರೂಪದ ಭೂ ಖನಿಜ ನಿಕ್ಷೇಪದಲ್ಲಿ ಚೀನಾವೇ ನಂಬರ್ 1. ಚೀನಾದಲ್ಲಿ ಫ್ಯಾಕ್ಟ್ರಿಗಳಿದೆ, ಅಲ್ಲಿ ಸಂಸ್ಕರಣೆ ಮಾಡಿ ಇಡೀ ವಿಶ್ವಕ್ಕೆ ಅಪರೂಪದ ಭೂ ಖನಿಜವನ್ನು ಚೀನಾ ರಫ್ತು ಮಾಡ್ತಾ ಇದೆ. ಈ ಕಾರಣಕ್ಕಾಗಿ ಅಫ್ಘಾನಿಸ್ತಾನದ ಹಲವು ಕಂಪನಿಗಳ ಜೊತೆ ಚೀನಾ ಟೈಅಪ್ ಮಾಡಿಕೊಂಡಿದೆ. ಅಷ್ಟೇ ಅಲ್ಲದೆ ಚೀನಾದ ಮಹತ್ವಾಕಾಂಕ್ಷೆಯ ರೋಡ್ ಆ್ಯಂಡ್ ಬೆಲ್ಟ್ ಯೋಜನೆಗೆ ಅಫ್ಘಾನಿಸ್ತಾನ ಸಹಿ ಸಹ ಹಾಕಿದೆ. ಅಫ್ಘಾನಿಸ್ತಾನದ ವಿದೇಶಾಂಗ ಸಚಿವರನ್ನು ಚೀನಾಗೆ ಕರೆಸಿ ಮಾತುಕತೆ ಸಹ ನಡೆಸಿದೆ. ಉಗ್ರರ ಜೊತೆ ನಾವು ಯಾಕೆ ಸಂಬಂಧ ಬೆಳೆಸಬೇಕು ಅಂತ ನೀವು ಕೇಳ್ಬೋದು. ಆದರೆ ಭಾರತ ಅಫ್ಘಾನಿಸ್ತಾನದಲ್ಲಿ $3 ಶತಕೋಟಿ ಹಣವನ್ನು ಹೂಡಿಕೆ ಮಾಡಿದೆ. ಮುಖ್ಯವಾಗಿ ಅಣೆಕಟ್ಟೆಗಳು, ರಸ್ತೆ, ವಿದ್ಯುತ್ ಮಾರ್ಗಗಳಂಥ 400ಕ್ಕೂ ಹೆಚ್ಚು ಯೋಜನೆಗಳು ಒಳಗೊಂಡಂತೆ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಭಾರತ ಭಾರೀ ಪ್ರಮಾಣದಲ್ಲಿ ಅಫ್ಘಾನಿಸ್ತಾನದಲ್ಲಿ ಹಣವನ್ನು ಹೂಡಿಕೆ ಮಾಡಿದೆ. ಭಾರತದ ಸ್ನೇಹವಾಗಿ ಸಲ್ಮಾ ಅಣೆಕಟ್ಟನ್ನು ನಿರ್ಮಾಣ ಮಾಡಿದೆ. ಅಫ್ಘಾನಿಸ್ತಾನ ಸಂಸತ್ ಭವನ ನಿರ್ಮಾಣ ಮಾಡಿರುವುದೇ ಭಾರತ. ಕ್ರಿಕೆಟ್ ಅಫ್ಘಾನಿಸ್ತಾನದ ಜನಪ್ರಿಯ ಕ್ರೀಡೆ. ಈ ಕಾರಣಕ್ಕಾಗಿ ಭಾರತ ಅಫ್ಘಾನಿಸ್ತಾನದಲ್ಲಿ ಒಂದು ಕ್ರೀಡಾಂಗಣವನ್ನೇ ನಿರ್ಮಾಣ ಮಾಡಿಕೊಟ್ಟಿದೆ. ಅಷ್ಟೇ ಅಲ್ಲದೆ ಅಲ್ಲಿನ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಸಹ ನೀಡ್ತಾ ಇದೆ. ಇದರ ಜೊತೆ ಕೋವಿಡ್ ಸಮಯದಲ್ಲಿ ಭಾರತ ಉಚಿತ ಲಸಿಕೆಯನ್ನು ಸಹ ರಫ್ತು ಮಾಡಿತ್ತು. ಇದರ ಜೊತೆ ಈಗಲೂ ಆಹಾರ ವಸ್ತುಗಳನ್ನು ಭಾರತ ಅಫ್ಘಾನಿಸ್ತಾನಕ್ಕೆ ಕಳುಹಿಸಿಕೊಡ್ತಾ ಇದೆ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಸಂಬಂಧ ಈಗ ಹಾಳಾಗಿದೆ. ಶತ್ರುವಿನ ಶತ್ರು ಮಿತ್ರ ಎಂಬಂತೆ ಅಫ್ಘಾನಿಸ್ತಾನ ಜೊತೆ ಈಗ ಭಾರತ ಉತ್ತಮ ಬಾಂಧವ್ಯ ಬೆಳೆಸಲು ಮುಂದಾಗ್ತಾ ಇದೆ. ಅಫ್ಘಾನಿಸ್ತಾನದೊಂದಿಗೆ ಪೂರ್ಣ ರಾಜತಾಂತ್ರಿಕ ಸಂಬಂಧ ಮರುಸ್ಥಾಪನೆಗೆ ಭಾರತ ನಿರ್ಧಾರ ಮಾಡಿದ್ದು ಪಾಕಿಸ್ತಾನಕ್ಕೆ ಈಗ ಅರಗಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಭಾರತಕ್ಕೆ ಮೊದಲ ಬಾರಿಗೆ ಆಗಮಿಸಿದ ತಾಲಿಬಾನ್ ವಿದೇಶಾಂಗ ಸಚಿವರು ಅಫ್ಘಾನ್ ನೆಲದಲ್ಲಿ ಭಾರತ ವಿರೋಧಿ ಚಟುವಟಿಕೆಗಳಿಗೆ ಅವಕಾಶ ನೀಡಲ್ಲ ಅಂತ ಹೇಳಿ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಸಹ ನೀಡಿದ್ದಾರೆ. ಮುಖ್ಯವಾಗಿ ಚೀನಾಗೆ ಕೌಂಟರ್ ನೀಡಲು ಭಾರತ ಅಫ್ಘಾನಿಸ್ತಾನದಲ್ಲಿ ಹೂಡಿಕೆ ಮಾಡಿದೆ. ಮುಖ್ಯವಾಗಿ ಅಪರೂಪದ ಭೂ ಖನಿಜ ನಿಕ್ಷೇಪದ ಮೇಲೆ ಭಾರತ ಕಣ್ಣಿಟ್ಟಿದೆ. ಒಂದು ವೇಳೆ ನಮಗೆ ಅಲ್ಲಿನ ಭೂ ಖನಿಜ ನಿಕ್ಷೇಪದ ಗಣಿಗಾರಿಕೆ ಸಿಕ್ಕಿದರೆ ನಾವು ಬೇರೆ ದೇಶಗಳನ್ನು ಅವಲಂಬಿಸಬೇಕಾದ ಅಗತ್ಯ ಬರಲ್ಲ. ಒಟ್ಟಿನಲ್ಲಿ ಭಾರತ, ಅಮೇರಿಕ, ಚೀನಾ ಈ 3 ದೇಶಗಳು ಅಫ್ಘಾನಿಸ್ತಾನ ಮೇಲೆ ಕಣ್ಣು ಹಾಕಿದೆ. ಹಾಗೆ ನೋಡಿದರೆ ಪಾಕಿಸ್ತಾನ ಜೊತೆ ಅಮೇರಿಕ ಮತ್ತು ಚೀನಾದ ಸಂಬಂಧ ಬಹಳಷ್ಟು ಉತ್ತಮವಾಗಿದೆ. ಪಾಕಿಸ್ತಾನ ಅಮೇರಿಕ ಮತ್ತು ಚೀನಾ ನಿರ್ಮಾಣ ಮಾಡಿರುವ ಶಸ್ತ್ರಾಸ್ತ್ರಗಳನ್ನು ಬಳಸಿ ನಮ್ಮ ಮೇಲೆ ಯುದ್ಧ ಮಾಡ್ತಾ ಇದೆ ಅನ್ನೋದು ಅಫ್ಘಾನಿಸ್ತಾನಕ್ಕೆ ಬಹಳಷ್ಟು ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಅಫ್ಘಾನಿಸ್ತಾನದ ಒಲವು ಭಾರತದ ಮೇಲೆ ಹೆಚ್ಚಿದೆ. ಭಾರತ ಯಾವ ರೀತಿ ಇದನ್ನು ಬಳಸಿ ಲಾಭ ಮಾಡುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಧನ್ಯವಾದಗಳು.